ರೆಬೆಲ್ಸ್ ಬಣಕ್ಕೆ ಏನಾದರೂ ಎಚ್ಚರಿಕೆಯನ್ನು ಕೊಡ್ತಾರಾ? ಸೊ ಈ ರೀತಿಯಾಗಿರುವಂತಹ ಕುತೂಹಲಗಳು ಕೂಡ ಇದೆ. ವಿಜೇಂದ್ರ ಬಣದ ವಿರುದ್ಧ ದೂರನ್ನ ಕೊಡೋದಕ್ಕೆ ಈಗ ಯತ್ನಾಳ್ ಬಣ ಸಿದ್ಧ ಆಗಿರೋದು. ದೆಹಲಿಗೆ ಬುಲಾವ್ ಬಂದಿರೋದ್ರಿಂದಾಗಿ ಮಂಗಳವಾರ ದೆಹಲಿಗೆ ಯತ್ನಾಳ್ ಬಣ ತೆರಳಲಿದೆ. ಬನ್ನಿ ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಇದೀಗ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಯತ್ನಾಳ್ ಬಣಕ್ಕೆ ದೆಹಲಿಗೆ ಬರೋದಕ್ಕೆ ಬುಲಾವನ್ನ ಕೊಟ್ಟಿರೋದು. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗಬಹುದು, ಯಾವ ಕಾರಣಕ್ಕಾಗಿ ದೆಹಲಿಗೆ ಬುಲಾವ್ ಕೊಟ್ಟಿರೋದು, ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ರವಿ? ಮಧುಕರ್, ಕಳೆದ 3 ದಿನಗಳ ಹಿಂದೆ ಕೇಂದ್ರದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ರು. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಒಂದು ಆಸ್ಪತ್ರೆ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ರು. ಅದೇ ವೇದಿಕೆಯಲ್ಲಿ ಸ್ವತಃ BS ಯಡಿಯೂರಪ್ಪನವರಿದ್ರು. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಸೇರಿದಂತೆ ಅರವಿಂದ್ ಲಿಂಬಾವಳಿ ಅವರು ಕೂಡ ಹಾಜರಾಗಿದ್ರು. ಆ ವೇದಿಕೆಯಲ್ಲಿಯೇ ಅರವಿಂದ್ ಲಿಂಬಾವಳಿ ಅವರು ಮೊನ್ನೆ ಅಮಿತ್ ಶಾ ಅವರಿಗೆ ಒಂದು ಪತ್ರವನ್ನ ಕೊಟ್ಟಿದ್ರು. ಆ ಪತ್ರದಲ್ಲಿ ಅನೇಕ ವಿಚಾರಗಳನ್ನ ನಮೂದಿಸಿದ್ರು. ಬಿಜೆಪಿಯ ಆಗ್ತಾ ಇರುವಂತಹ ಬೆಳವಣಿಗೆ ಇರಬಹುದು, ಸಂಘಟನೆ ವಿಚಾರ ಇರಬಹುದು, ಬಣಗಳ ಬಡಿದಾಟ ಯಾಕೆ ಎನ್ನುವಂತ ವಿಚಾರಗಳೆಲ್ಲವನ್ನೂ ಕೂಡ ಅರವಿಂದ್ ಲಿಂಬಾವಳಿ ಅವರು ಪ್ರಸ್ತಾಪ ಮಾಡಿದ್ರು ಎನ್ನುವಂಥದ್ದು ನಮಗೆ ಸಿಕ್ಕಿರುವಂತಹ ಮಾಹಿತಿ. ಆ ಪತ್ರವನ್ನು ತೆಗೆದುಕೊಂಡಿದ್ದಂತಹ ಅಮಿತ್ ಶಾ ಅವರು ಅದನ್ನು ತೆಗೆದುಕೊಂಡ ಬಳಿಕ ನೀವು ದೆಹಲಿಗೆ ಬನ್ನಿ ಮಾತುಕತೆಯನ್ನ ಮಾಡೋಣ ಹೇಳುವಂತ ಒಂದು ಸೂಚನೆಯನ್ನ ಮಾಡಿದ್ರು ಹೇಳುವಂತದ್ದು ಸಿಕ್ಕಿರುವಂತಹ ಸುದ್ದಿ ಆಗಿತ್ತು. ಈಗ ಅದಕ್ಕೆ ಪೂರಕ ಎನ್ನುವಂತೆ ಮಂಗಳವಾರ ದಿವಸ ಅರವಿಂದ್ ಲಿಂಬಾವಳಿ ಅವರು ಸೇರಿದಂತೆ ಅವರ ಟೀಮ್ ಏನಿದೆ ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ ಈಗ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದು ಸದ್ಯದ ಮಾಹಿತಿ. ಕಳೆದ 5-6 ತಿಂಗಳುಗಳಿಂದ ಬಹಳ ಬಿರುಸಾಗಿ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬಣಗಳ ಬಡಿದಾಟ ಇರಬಹುದು, ಪರಸ್ಪರ ನಾಯಕತ್ವದ ಕಿತ್ತಾಟ ಇರಬಹುದು, ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಕೂಗಿರಬಹುದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇರೋದು ತಟಸ್ಥ ಬಣ, ಯತ್ನಾಳ್ ಅವರ ಟೀಮ್ ಹೀಗೆ ಮತ್ತು ರೇಣುಕಾಚಾರ್ಯ ಅವರು ಸೇರಿದಂತೆ ಎಲ್ಲರೂ ಕೂಡ ಅವರು ತಮ್ಮ ತಮ್ಮ ನಾಯಕರ ಪರವಾಗಿ ಮತ್ತು ವಿಜೇಂದ್ರ ಅವರ ಪರವಾಗಿ ರೇಣುಕಾಚಾರ್ಯ ಮತ್ತು ಅವರ ತಂಡ ಇದ್ರೆ, ತಟಸ್ಥ ಬಣದವರು ಹಿರಿಯರು ಕೆಲವರು ಸಂಘಟನೆಯಲ್ಲಿ ಸರಿಯಾಗಿ ಹೋಗ್ತಾ ಇಲ್ಲ, ಎಲ್ಲರನ್ನು ವಿಶ್ವಾಸ ತೆಗೆದುಕೊಳ್ಳಬೇಕು ಅನ್ನುವಂಥ ಮಾತುಗಳನ್ನು ಕೂಡ ದೆಹಲಿ ನಾಯಕರುಗಳ ಮುಂದೆ ಮಾತನಾಡಿದ್ರು. ಆದರೆ ಯತ್ನಾಳ್ ಅವರಿಗಿರಬಹುದು, ಲಿಂಬಾವಳಿ ಅವರಿಗಿರಬಹುದು, ಪ್ರಮುಖ ಎಲ್ಲ ಟೀಮ್ನ ನಾಯಕರುಗಳಿಗೆ ಹೈಕಮಾಂಡ್ ನೇರವಾಗಿ ಕರೆದು ಅವರನ್ನು ಮಾತನಾಡಿಸುವಂತಹ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಮಾಡಿರಲಿಲ್ಲ. ಯತ್ನಾಳ್ ಅವರಿಗೆ 2 ಬಾರಿ ನೋಟಿಸ್ ಅನ್ನು ಕೊಡಲಾಯಿತು. ಅವರು ಅದಕ್ಕೆ 11 ಪುಟಗಳ ಉತ್ತರವನ್ನು ಕೊಟ್ಟರು. ಪಾರ್ಟಿಯಲ್ಲಿ ಆಗಿರುವಂತಹ ವಿಜೇಂದ್ರ ಅವರ ಬಗ್ಗೆ ನಾವು ಯಾಕೆ ಮಾತಾಡ್ತಿದ್ವಿ ಹೇಳುವಂತ ಉತ್ತರದ ಜೊತೆಗೆ ಮಾಧ್ಯಮದ ಹೇಳಿಕೆಯನ್ನು ಕೊಡ್ತಾ ಇದ್ರು. ಒಂದು ಹಂತದಲ್ಲಿ ಮಧುಕರ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿಬಿಡ್ತಾರೆ ಹೇಳುವಷ್ಟರ ಮಟ್ಟಿಗೆ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಯತ್ನಾಳ್ ಅವರ ಬೆನ್ನಿಗೆ ಹಿರಿಯ ನಾಯಕರುಗಳು ನಿಂತುಕೊಂಡ್ರು. ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಬಾರ್ದು ಎನ್ನುವಂತ ಮನವಿಯನ್ನು ಹೈಕಮಾಂಡ್ಗೆ ಮಾಡಿದ್ರು. ಹೀಗಾಗಿ ಇಲ್ಲಿಯ ತನಕ ಅದು ಅದೇ ರೂಪದಲ್ಲಿ ಮುಂದಕ್ಕೆ ಹೋಗ್ತಾ ಇದೆ. ಯತ್ನಾಳ್ ಅವರು ತನ್ನ ಮಾತನ್ನು ನಿಲ್ಲಿಸ್ತಾ ಇಲ್ಲ. ಜೊತೆಗೆ ಯಡಿಯೂರಪ್ಪ ಅವರ ಬಗ್ಗೆ, ವಿಜೇಂದ್ರ ಅವರ ಬಗ್ಗೆ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಇನ್ನೊಂದು ಕಡೆ ಆದರೆ ರೇಣುಕಾಚಾರ್ಯ ಅವರು ಸ್ವಾಮೀಜಿಗಳ ಸಮಾವೇಶವನ್ನ ಮಾಡ್ತೀವಿ, ಇಡೀ ರಾಜ್ಯಾದ್ಯಂತ ಸಂಘಟನೆಯನ್ನ ಮಾಡಿ ವಿಜೇಂದ್ರ ಅವರ ನಾಯಕತ್ವವನ್ನ, ವಿಜೇಂದ್ರ ಅವರ ಪರವಾಗಿ ಸಮುದಾಯ ಇದೆ ಹೇಳುವಂತ ಪ್ರಯತ್ನವನ್ನು ತೋರಿಸುವುದಕ್ಕೆ ಸಭೆಗಳನ್ನು ಈಗಾಗಲೇ ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ಕೂಡಲ ಸಂಗಮದಲ್ಲಿ ಯತ್ನಾಳ್ ಮತ್ತು ಅವರ ತಂಡ ಒಂದು ಸಭೆಯನ್ನ ಮಾಡಿ ತಾವು ಕೂಡ ಸಮಾವೇಶವನ್ನ ಮಾಡ್ತೇವೆ, ದಾವಣಗೆರೆಯಲ್ಲಿ ಸಮಾವೇಶವನ್ನ ಮಾಡೋದ್ರ ಮೂಲಕ ಶಕ್ತಿ ಪ್ರದರ್ಶನವನ್ನ ಮಾಡ್ತೇವೆ ಹೇಳುವಂತ ಸವಾಲುಗಳನ್ನ ಹಾಕಿದ್ದಾರೆ. ಒಂದು ಇಲ್ಲಿಯ ತನಕ ಕೇವಲ ವಿಜೇಂದ್ರ ವರ್ಸಸ್ ಯತ್ನಾಳ್ ಅನ್ನುವಂಥದ್ದಿತ್ತು. ನಂತರ ದಿನಗಳಲ್ಲಿ ಯತ್ನಾಳ್ ಅವರು ಮತ್ತು ಕೆಲವು ಪ್ರಮುಖ ಲಿಂಗಾಯತ ನಾಯಕರುಗಳು ಸೇರಿ ಸಭೆಯನ್ನ ಮಾಡಿದ್ರು. ಇಲ್ಲ, ವಿಜೇಂದ್ರ ಜೊತೆ ಲಿಂಗಾಯತ ಸಮುದಾಯದವರು ಇಲ್ಲ ಹೇಳುವಂತ ಮೆಸೇಜ್ ಅನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಅದಕ್ಕೆ ಕೌಂಟರ್ ರೂಪದಲ್ಲಿ ರೇಣುಕಾಚಾರ್ಯ ಅವರು, ಮಾಜಿ ಶಾಸಕರುಗಳು ಮತ್ತು ಸ್ವಾಮೀಜಿಗಳೆಲ್ಲರೂ ಸೇರಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಸಮಾವೇಶವನ್ನ ಮಾಡಿ ವಿಜೇಂದ್ರ ಅವರನ್ನ ಕೈ ಬಲಪಡಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಹೀಗೆ ಎರಡೂ ಕಡೆಯಿಂದಲೂ ಕೂಡ ಪರಸ್ಪರ ಒಂದು ರೀತಿಯಲ್ಲಿ ಸಮುದಾಯದ ವಿಚಾರವನ್ನು ಮುಂದಿಟ್ಟುಕೊಂಡು ಯಾರ ಬಳಿ ನಾಯಕತ್ವ ಇದೆ, ಯಾರು ಯಾರ ಜೊತೆಗಿದ್ದಾರೆ ಹೇಳುವುದನ್ನು ತೋರಿಸುವ ನಿಟ್ಟಿನಲ್ಲಿ ಅನೇಕ ಪ್ರಯತ್ನಗಳನ್ನ ಮುಖಾಮುಖಿಯಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ದೆಹಲಿ ನಾಯಕರುಗಳು ಲಿಂಬಾವಳಿ ಸೇರಿದಂತೆ ಯತ್ನಾಳ್ ಟೀಮ್ನ ಪ್ರಮುಖ ಸದಸ್ಯರಿಗೆ ದೆಹಲಿಗೆ ಬರುವಂತೆ ಸೂಚನೆಯನ್ನ ಕೊಟ್ಟಿರೋದು. ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಮಾತುಕತೆಯನ್ನು ಮಾಡ್ತಾ ಇರುವಂತದ್ದು ಈಗ ಒಂದು ಕುತೂಹಲದ ಘಟ್ಟಕ್ಕೆ ಬಂದಿದೆ. ಈಗ ಹೈಕಮಾಂಡ್ ಯಾವ ನಿರ್ಣಯವನ್ನ ಮಾಡುತ್ತೆ ಅಥವಾ ಯತ್ನಾಳ್ ಮತ್ತು ಅವರ ತಂಡದವರು ಮಾಡ್ತಾ ಇರುವಂತಹ ಆರೋಪಗಳಿಗೆ ಹೈಕಮಾಂಡ್ ಬೇರೆ ರೂಪದಲ್ಲಿ ಏನಾದರೂ ಸಲಹೆಗಳನ್ನು ಕೊಟ್ಟು ಈ ಬಣಗಳ ಬಡಿದಾಟವನ್ನ, ಕಚ್ಚಾಟವನ್ನ ಸ್ಟಾಪ್ ಮಾಡಿ ಬಿಜೆಪಿ ಸಂಘಟನೆಯಲ್ಲಿ ಮತ್ತಷ್ಟು ಗಟ್ಟಿಯಾಗುವಂತೆ, ಎಲ್ಲರೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತೆ ಸೂಚನೆಗಳನ್ನು ಕೊಡ್ತಾರೋ
ಅಥವಾ ಈ ಒಂದು ದೆಹಲಿಯ ಭೇಟಿಯ ಬಳಿಕ ಕೆಲವೊಂದಿಷ್ಟು ಬದಲಾವಣೆಗಳಿಗೆ ರಾಜ್ಯ ಬಿಜೆಪಿ ಸಾಕ್ಷಿ ಆಗತ್ತೋ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಇನ್ನೂ ಕೂಡ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಲಿಲ್ಲ, ಅದು ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಬಳಿಕವೇ ಬಹುತೇಕ ಆಗುವಂತ ಸಾಧ್ಯತೆ ಇದೆ ಎನ್ನುವಂತ ವಾತಾವರಣಗಳು ಕಾಣ್ತಾ ಇದ್ದಾವೆ ಮಧುಕರ್. ಹೀಗಾಗಿ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ತಂಡದವರಿಗೆ ಅವಕಾಶವನ್ನು ಕೊಡೋದಿರಬಹುದು, ಪ್ರತಾಪ್ ಸಿಂಹ ಮತ್ತು ಲಿಂಬಾವಳಿ ಅಂತವರಿಗೆ ಸಂಘಟನೆಯಲ್ಲಿ ಜೋಡಿಸಿಕೊಳ್ಳುವಂತ ಪ್ರಯತ್ನ ಇರಬಹುದು. ಇದೆಲ್ಲವನ್ನು ಕೂಡ ಹೈಕಮಾಂಡ್ ಮಾಡುತ್ತಾ ಈಗ ಆ ಎಲ್ಲ ಪ್ರಶ್ನೆಗಳಿಗೆ ಬಹುತೇಕ ದೆಹಲಿಯ ಭೇಟಿಯ ಬಳಿಕ ಒಂದು ಉತ್ತರ ಸಿಗಬಹುದು. ಮತ್ತು ಈ ಒಂದು ಬಣಗಳ ಬಡಿದಾಟ ಮತ್ತು ಪರಸ್ಪರ ಹೇಳಿಕೆಗಳು ದೆಹಲಿಯ ಬಳಿಕವಾದರೂ ಸೈಲೆಂಟ್ ಆಗತ್ತಾ ಅಥವಾ ಇನ್ನೂ ಕೂಡ ಹೀಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುವವರೆಗೂ ಕೂಡ ಮುಂದಕ್ಕೆ ಹೋಗತ್ತಾ ಕಾದು ನೋಡಬೇಕಾಗಿದೆ. ಆದರೆ ವಿಜೇಂದ್ರ ಅವರ ನಾಯಕತ್ವವನ್ನು ನಾವು ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ, ಅವರನ್ನು ಬದಲಾವಣೆ ಮಾಡುವುದೇ ನಮ್ಮ ಗುರಿ ಎನ್ನುವಂತ ಹೇಳಿಕೆಯನ್ನೇನು ರಮೇಶ್ ಜಾರಕಿಹೊಳಿ, ಯತ್ನಾಳ್ ಅವರು ಮೇಲಿಂದ ಮೇಲೆ ಕೊಡ್ತಾ ಇದ್ದಾರೆ. ಅದಕ್ಕೆ ಬಿಪಿ ಹರೀಶ್ ಅವರು ಕೂಡ ಧ್ವನಿಯನ್ನು ಗೂಡಿಸ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಇರಬಹುದು, ಅದೇ ರೀತಿ ಕೆಲವು ಪ್ರಮುಖ ನಾಯಕರುಗಳು ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿಯೂ ಯತ್ನಾಳ್ ಅವರ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಮೂಲಕ ತಾವು ಕೂಡ ಬೆಂಬಲವಾಗಿದ್ದೀವಿ ಹೇಳುವಂತ ಹೇಳಿಕೆಗಳನ್ನ ತಮ್ಮ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ತೋರಿಸ್ತಾ ಇದ್ದಾರೆ. ಅಶೋಕ್ ಇರಬಹುದು, ಬೊಮ್ಮಾಯಿ ಇರಬಹುದು, ಸಿಸಿ ಪಾಟೀಲ್ ಇರಬಹುದು, ಸುನಿಲ್ ಕುಮಾರ್ ಇರಬಹುದು, ಹೀಗೆ ಬಿಜೆಪಿಯಲ್ಲಿ ಯಾವುದೇ ಬಣಗಳಿಗೆ ಸೇರದೆ ತಾವು ಕೂಡ ತಟಸ್ಥವಾಗಿದ್ದು ಪಾರ್ಟಿಯಲ್ಲಿ ಆಗಿರುವಂತಹ ಸಂಘಟನೆಯ ವಿಚಾರವನ್ನು ಹೈಕಮಾಂಡ್ಗೆ ತಲುಪಿಸುವಲ್ಲಿ ಅನೇಕ ಬಾರಿ ಅಶೋಕ್ ಅವರು ನೇರವಾಗಿ ಜೆಪಿ ನಡ್ಡಾ ಅವರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳು ಆಗಿದ್ದಾವೆ. ರಾಜ್ಯ ಬಿಜೆಪಿಯಲ್ಲಿ ಆಗಿರುವ ಸಮಸ್ಯೆಗಳೇನು, ಗಲಾಟೆಗೆ ಕಾರಣ ಏನು ಹೇಳೋದು ಹೈಕಮಾಂಡ್ಗೆ ದೃಷ್ಟಿಯಲ್ಲಿದೆ. ಇದನ್ನ ಮನಗಂಡು ಹೈಕಮಾಂಡ್ ಇದಕ್ಕೆ ಯಾವ ಒಂದು ಉತ್ತರವನ್ನು ಕಂಡುಕೊಳ್ಳುತ್ತೆ, ಯಾವ ಒಂದು ತೀರ್ಮಾನಕ್ಕೆ ಬರುತ್ತೆ ಅನ್ನುವಂಥದ್ದು ಈ ದೆಹಲಿಯ ಭೇಟಿಯ ಬಳಿಕ ಬಹುತೇಕ ಗೊತ್ತಾಗತ್ತೇನೋ ಮಧುಕರ್. ಓಕೆ, ಥ್ಯಾಂಕ್ ಯು ರವಿ ಶಿವರಾಮ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.